ಹಾಂ, ಈಗ 08 ಉಪಯೋಗ ಮಾಡಿ ನೀವು ಮಾಡೋದಾತಂದ್ರೆ ನಾ ತಿಳಿಸ್ತಾನು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ವಿಡಿಯೋ ಇರ್ತದೆ. ಟೈಮ್ ಮಾಡಿದ್ರೆ ಅಪ್ಲೋಡ್ ಆಗಲಿಕ್ಕೆ ನಿಮಗೆ ಲೇಟ್ ಆಗ್ತದೆ. ನೋಡ್ರಿ, ಮಾಡೋದಾಯ್ತಂದ್ರೆ ಮೊದಲು ಗಣಿತಗಳನ್ನು ಬಂದ ತಕ್ಷಣ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದ ತಕ್ಷಣ ನೀವು ಬಿಡಿಸೋದಾತ ವಿಡಿಯೋ ಆನ್ ಮಾಡಿರಿ. ನೀವು ಬಿಡಿಸೋದಾಗಿಲ್ಲ ಬಂದು 08 ಉಪಯೋಗ ಮಾಡಿರಿ ಅಂತಂದ್ರೆ ಮೊದಲ ಸಣ್ಣ ಅಂಕಿ ದೊಡ್ಡ ಅಂಕಿ ಬರಿಬೇಕಾದ್ರೆ ಮೊದಲು 8 ಬರಿಬೇಕು, ಅದರ ಮುಂದೆ 0 ಬರಿಬೇಕು. ಇದೇನಿದು ದೊಡ್ಡ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ ನೀವು ಬರೆದ್ರಿ. ಈಗ ಇಲ್ಲಿ 0 ಬಂದಾಗ ಚಿಕ್ಕ ಸಂಖ್ಯೆ ಬರೀಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಈ ಕಡೆ ನೀವು 0 ಹಾಕಿ ಈ ಕಡೆ 8 ಹಾಕಿದ್ರೆ ಏನಾಗ್ತದೆ, ಅದು ಒಂದು 0 ನೀವು ಬಿಟ್ಟಂಗೆ ಆಗ್ತದೆ. ಚಿಕ್ಕ ಸಂಖ್ಯೆಯನ್ನು ನೀವು ಅಷ್ಟೇ ಹಚ್ಕೊಂಡು ಬಿಡ್ಬೇಕು. ಎಷ್ಟು? 80 ಹಚ್ಕೋಬೇಕು ನೀವು. ಯಾಕಂದ್ರೆ 80 ಆಗ್ತದೆ ಅದು. ಯಾಕೆ ಈ ಕಡೆ 0 ಇಟ್ಟು ಈ ಕಡೆ 8 ಇಟ್ರೆ ಅಂದ್ರೆ 0 ಬಿಟ್ಟಂಗೆ ಆಗ್ತದೆ. ಅದಕ್ಕೆ ವ್ಯತ್ಯಾಸ ಏನಾಗ್ತದೆ ನೋಡ್ರಿ, ಈಗ 0. ಉತ್ತರ ಸಂಖ್ಯೆ ಬಿ. ಇಷ್ಟು ನೀವು ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಸಾಕು. ಇಲ್ಲಿ ಪ್ರಶ್ನೆ ನಂಬರ್ 35. 13, 17, 19 ಅವು ಏನವ ಅನ್ನೋದು ಮೊದಲು ತಿಳ್ಕೊಬೇಕು. ಅವಿಭಾಜ್ಯ ಸಂಖ್ಯೆಗಳವ. ಆ ಮುಂದಿನ ಅವಿಭಾಜ್ಯ ಸಂಖ್ಯೆಗಳ 4 ಇಡಬೇಕಲ್ಲೇ. 13 ಮುಂದೆ ಹಿಂದಿನೂ ಬಿಡ್ರಿ. 13, 17, 19 ಅದು. ಈಗ 19 ಆದಿಂದ ಯಾವುದದ? 23 ಅದ ಅವಿಭಾಜ್ಯ ಸಂಖ್ಯೆ. 23 ಆದಿಂದ 24 ಅಲ್ಲ, 25 ಅಲ್ಲ, 26 ಅಲ್ಲ, 27, 28, 29 ಆಗ್ತದೆ ಮುಂದಿಂದು. 29 ಆದಿಂದ 30, 31 ಆಗ್ತದೆ ಮುಂದಿಂದು. 32, 33, 34, 35, 36, 37 ಆಗ್ತದೆ. ಅವ್ರು ಕೇಳಿದ್ದೆಷ್ಟು? 4. 23, 29, 31, 37. 23, 29, 30, 31, 37. ಉತ್ತರ ಸಂಖ್ಯೆ ಡಿ. ಇಷ್ಟ ನೀವು ಇದನ್ನು ರಿವಿಷನ್ ಮಾಡ್ರಿ. ನೀವು ಇದು ಸಂಖ್ಯಾ ಬುದ್ಧಿ ಮಾಪನದಾಗ ಬರ್ತದೆ. ಇದು IQ ಮೆಂಟಲ್ ಎಬಿಲಿಟಿ ಲೆಕ್ಕಿದು. ಇಲ್ಲಿ 12ರ 4 ಗುಣಕಗಳ ಮೊತ್ತ, ಗುಣಿತಗಳ ಮೊತ್ತ ಅಂದ್ರೆ ಒಂದೇ. 12 ಒಂದ್ಲೆ 12 ನೋಡ್ರಿ. 12 ಎರಡ್ಲಿ 24, 12 ಮೂರ್ಲೆ 36, 12 ನಾಲ್ಕಲೆ 48. ಎಷ್ಟು ಹೇಳ್ಯಾನವ? 4 ಹೇಳ್ಯಾನ. ಕೂಡಿಸ್ರಿ ನೋಡ್ರಿ. ಈಗ ನೋಡ್ರಿ, ಲಕ್ಷ ಕೊಟ್ಟ 8 14, 18, 1 2 20 ಕೆಲ ಬಂತು. 2 6 3 9 10 120 ಆಗ್ತಿಲ್ಲ ನೋಡ್ರಿ. ಇಷ್ಟು ಮಾಡ್ಕೋತ ಕೂಡುದ್ರಾಗ ಟೈಮ್ ಎಷ್ಟು ಹಾಳಾಗ್ತದ ಅದನ್ನ ನೀವು ತಿಳ್ಕೊರಿ. ಇದಕ್ಕೊಂದು ಕೋಷ್ಟಕ ಕಂಡಿಡ್ದಂದ. ಎಷ್ಟವ ಈ ಗುಂಪ? 4. 1 2 3 4 ಗುಂಪಿತ್ತು ಅಂತಂದ್ರೆ ಇದನ್ನು ನೀವು ಎಷ್ಟಲೇ ಗುಣಾಕಾರ ಮಾಡ? 4 ಗುಂಪಿತ್ತು ಅಂದ್ರೆ 10ರಲ್ಲೇ ಗುಣಾಕಾರ ಮಾಡಿಬಿಡ್ರಿ. ಎಷ್ಟು? ಇದು 12 ಅದಲ್ಲ, ಇದು ಸಂಖ್ಯೆ 12 ಅದ, 4 ಅಲ್ಲ 12 ಅದ. ಎಷ್ಟದ ಸಂಖ್ಯೆ? 12 ಅದ. 12ರ ಗುಂಪು ಎಷ್ಟದ ನೋಡ್ರಿ. ಈಗ 1 2 3 4 ಗುಂಪಿತ್ತು ಅಂದ್ರೆ ಇದನ್ನು ಎಷ್ಟಲೇ ಗುಣಾಕಾರ ಮಾಡಬೇಕು? 10ರಲ್ಲೇ ಗುಣಾಕಾರ ಮಾಡಿಬಿಡ್ರಿ. 12 ಹತ್ಲೆ 120 ಬಂತಿಲ್ಲ ನೋಡ್ರಿ ಉತ್ತರ. ನೋಡ್ರಿ 120 ಎಲ್ಲದ ಉತ್ತರ ಸಂಖ್ಯೆ ಸಿ. ಇಂಥವೆಲ್ಲ ವೇಗವಾದ ಕೋಷ್ಟಕಗಳನ್ನು ನಾ ಕಂಡಿಡೋದು. ನೀವು ಬೇಕಾದ ಅಂಕಿಗೆ ನೀವು ಗುಂಪುಗಳನ್ನು ಮಗ್ಗೆಗಳನ್ನು ನೀವು 5 ಇಟ್ರಿ ಅಂದ್ರೆ 15ರಲ್ಲೇ ಗುಣಾಕಾರ ಮಾಡಿರಿ. 6 ಗುಂಪು 12ರ 6 ಗುಣಿತಗಳ ಮೊತ್ತ 12 ಗುಂಡ್ಲೆ 21 ಮಾಡಿದ್ರೆ ಎಷ್ಟು? ಸೇಮ್ ನಾ ಹಾಕಿದ ಕೋಷ್ಟಕನೇ ಬರ್ತದೆ. ಈಗ ನೋಡ್ರಿ, 11ರ 5 ಗುಣಿತಗಳ ಮೊತ್ತ ಇರಲಿ ಮಾಡಿ ತೋರ್ಸೋಣ. 11 ಒಂದ್ಲೆ 11, 11 ಎರಡ್ಲಿ 22, 11 ಮೂರ್ಲೆ 33, 11 ನಾಲ್ಕಲೆ 44, 11 ಐದ್ಲೆ 55. ಕರೆಕ್ಟಾ? ಎಷ್ಟವ ಈ ಗುಂಪ? 5 ಗುಂಪವ. 5 ಗುಂಪವ ಅಂದ್ರೆ 11ಕ್ಕೆ ನೀವು ಎಷ್ಟಲೇ ಗುಣಾಕಾರ ಮಾಡಬೇಕು? 15ರಲ್ಲೇ ಗುಣಾಕಾರ ಮಾಡಿಬಿಡ್ರಿ. 11 ಐದ್ಲೆ 55 ಕೈಲ ಬಂತು 5. 11 ಒಂದ್ಲೆ 11, 1 5 16 ನೋಡಿ. ಇದ್ರ ಉತ್ತರ ಇಷ್ಟು ಬರೀಬೇಕೇ. ಇದರದ್ದು 5 4 9 3 12 13 14 15 ಕೈಲ ಬಂತು 1. 6 4 10 13 14 15 16 165 ಬಂತು. ಇದನ್ನು ನೀವು ಹೆಚ್ಚು ನೋಡ್ಕೊಳ್ಳೋದ್ರಿಂದ ನೆನಪಿರ್ತಾವೆ. ಅದನ್ನು ಹೆಚ್ಚು ನೋಡ್ಕೊಳ್ಳೋದ್ರಿಂದ ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ಬೇಕಾದಷ್ಟು ದೊಡ್ಡ ರೂಲ್ಸ್ ಪ್ರಕಾರಗಳನ್ನು ಈ ಗುಣಿತಗಳ ಮೊತ್ತನ ಕಂಡುಹಿಡಿಯಬೇಕಾದ್ರೆ ಈ ಕೋಷ್ಟಕನ ಸೀರಿಯಲ್ದಾಗೂ ಹಾಕಿನೋ. ಈಗ ನಾ ಹಿಂಗೆ ಅವಾಗ ಇದು ವೇದಿಕ್ ಮ್ಯಾಥಮೆಟಿಕ್ಸ್ ಅವಾಗಿತ್ತು.
ಈಗ ಅದನ್ನು ಇಲ್ಲೋ ನನಗೆ ಗೊತ್ತಿಲ್ಲ, ನಾತು ಅಲ್ಲಿ ಕಡೆ ಯಾರು ಹೇಳಿದ್ದು ನೋಡಿಲ್ಲ. ಈಗ ನಾ ಹೇಳೋದನ್ನು ಸರಿಯಾಗಿ ತಿಳ್ಕೊಂಡು ನೀವು ಅಭ್ಯಾಸ ಮಾಡಿರಿ. ನೋಡ್ರಿ, ಯಾವುದೇ ಗುಂಪಿರಲಿ, 12ರದು 4 ಗುಂಪು ಅಂದ್ರೆ 12ರದ 4 ಗುಂಪು 10ರಲ್ಲಿ ಗುಣಾಕಾರ, 12ರದ 5 ಗುಂಪು ಅಂದ್ರೆ 15ರಲ್ಲಿ ಗುಣಾಕಾರ ಮಾಡ್ಬೇಕು. ಇದನ್ನು ಕೋಷ್ಟಕ್ಕೆ ಹೆಂಗೆ ಬರ್ದನಂದ್ರೆ ಇದು ನೋಡಿ, 3 3 6, 6 4 10, 10 5 15, 15 1 6 21, 21 1 7 28, 28 1 7 35. 8 ಗುಂಪು ಅಂದ್ರೆ 35ರಲ್ಲಿ ಗುಣಾಕಾರ ಮಾಡೋದು. ಅಷ್ಟು ದೊಡ್ಡ ಬೇಡ, ನಿಮಗೆ ಕೇಳೋದೇ ಸಣ್ಣ ಕೇಳ್ತಾ ನಾ ಇಷ್ಟೇ ಪುಸ್ತಕ ಹಾಕಿಬಿಟ್ಟ. 5 ಭಾಳ ಆದ್ರೆ 6 ಕೇಳ್ಬೋದು. 6 ಕೇಳಿದ ಅಂದ್ರೆ 21ರಲ್ಲಿ ಗುಣಾಕಾರ ಮಾಡಿ. ಈ 11ರದ 5 ಗುಂಪು ನಾನು ನಿಮಗೆ ಕೇಳೀನಿ. ಮೊದಲು 11ರ 5 ಗುಣಿತಗಳ ಮೊತ್ತ ಎಷ್ಟು? 1 2 3 4 5 ಅವ. 5 ಗುಂಪು ಅಂದ್ರೆ ನೀವು ಎಷ್ಟಲ್ಲಿ ಗುಣಾಕಾರ ಮಾಡಿರಿ? 15ರಲ್ಲಿ ಗುಣಾಕಾರ ಮಾಡಿರಿ. ಇದ್ರ ಉತ್ತರ ಎಷ್ಟು ಬಂದ್ರೆ 165 ಬಂದದ್ದು. ನಾವು ಮಾಡಿ ನೋಡುನು, 165 ಇದ್ರದ್ದು ಬಂದದ್ದು. ಆದ್ದರಿಂದ ಇಂಥ ಕ್ಲೂಗಳನ್ನು ನೆನ್ಪಿಟ್ಕೋಬೇಕು ನೀವು. ತಿಳಿತಲ್ಲ ಎಲ್ಲ ವಿದ್ಯಾರ್ಥಿಗಳು? ಈಗ ನಿಮಗೊಂದು ನವೋದಯದ ಭಾಗ 1 SL ನಂಬರ್ 1 ಮುಕ್ತಾಯ ಆಯ್ತು. ಈಗ ಇನ್ನು SL ನಂಬರ್ 2 ದಶಮಾಂಶ ಭಿನ್ನ ರಾಶಿಗಳ ಬಗ್ಗೆ ಬರ್ತದೆ. ಈ ಅನುಕ್ತ ನಂಬರ್ಗಳು ಯಾವಾಗ ನೀವು ಜೂನ್ದಿಂದ ಅಭ್ಯಾಸ ಮಾಡುವಂಥ ಅಭ್ಯಾಸ. ಈಗ ನಿಮ್ಗೆ ನಾವು ಕ್ವಶನ್ ಪೇಪರ್ ಬಿಡಿಸ್ಬೇಕಾಗಿದೆ. ಏನು ಕ್ವಶನ್ ಪೇಪರ್ ಬಿಡಿಸ್ತೀನಿ. ಈಗ ನಿಮ್ಗೆ ಒಂದು ಅನುಕ್ತ ನಂಬರ್ ರೆಡಿ ಆಗಿದೆ. ಇಷ್ಟು ಅಭ್ಯಾಸ ತಯಾರಾದ್ರೆ 2ನೇ ಅನುಕ್ತ ನಂಬರ್ ರೆಡಿ ಮಾಡಿ ಕಳಿಸ್ತದೆ ನಿಮಗೆ. ನೀವು ಇದನ್ನು ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಅದ. ಇದು ಮೊದಲಿಂದು ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ ಅನುಕ್ತ ನಂಬರ್ 1 30 ವಿಡಿಯೋಗಳಾಗ್ಯಾವ. ಇದನ್ನ ಹಾಕಿರ್ತಾನೋ ನೋಡ್ರಿ, ರಿವಿಷನ್ ಮಾಡ್ರಿ. ಇವೆಲ್ಲ ಈಗ ಸದ್ಯ ಪ್ರೆಸೆಂಟ್ ನವೋದಯ ಪರೀಕ್ಷೆಗೆ ಬೀಳತಕ್ಕಂಥ ಗಣಿತಗಳು. ಇವುಗಳನ್ನು ಟೆಲಿಗ್ರಾಮ್ದಾಗ ಹಾಕಿನಿ, ಉಪಯೋಗ ಮಾಡ್ಕೊರಿ. ಥ್ಯಾಂಕ್ಸ್ ಸ್ಟೂಡೆಂಟ್.